ಬಾಯಿ ಮುಚ್ಚಿ ಕೂತಿದ್ದೀನಿ ಅಂದ್ಕೂಡ್ಲೆ ಕತೆ ಮುಗೀತು ಅನ್ಕೋಬೇಡಿ. ನಾನಿಲ್ಲಿ ಸುಮ್ಮನಿಲ್ಲ. ಬೆಂಗಳೂರಿನ ನೆಲದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದುರಿಸಿದ ಈ ಒಂದೇ ಮಾತು ಇಡೀ ವಿಧಾನಸೌಧದ ಕಾರಿಡಾರ್ನಲ್ಲಿ ಕಂಪನ ಹುಟ್ಟಿಸಿದೆ. ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಹೋದ ಮೇಲೆ ಟಗರು ಏನ್ ಮಾಡುತ್ತೆ? ತೆಪ್ಪಗೆ ಮನೆಯಲ್ಲಿ ಕೂರುತ್ತಾ ಇಲ್ಲ ಹಳೆಯ ಹುಲಿ ಮತ್ತೆ ಬೇಟೆಗೆ ಇಳಿಯುತ್ತಾ ಅನ್ನೋ ಅನುಮಾನ ಎಲ್ಲರಲ್ಲೂ ಇತ್ತು. ಆದರೆ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯ ಈಗ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ತೆರೆಮರೆಯಲ್ಲೇ ಬೃಹತ್ ಚದುರಂಗದ ಆಟ ಶುರುವಾಗಿದೆ. ತಮ್ಮ ಸೈಲೆನ್ಸ್ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದಿಷ್ಟು: ಮೊದಲು ಸಿಎಂ ಆಗಿದ್ದೇ, ಇಡೀ ರಾಜ್ಯದ ಹೊರೆ ನನ್ನ ಹೆಗಲ ಮೇಲಿತ್ತು. ಅದಕ್ಕೆ ಪ್ರತಿದಿನ ಮಾಧ್ಯಮಗಳ ಮುಂದೆ ನಿಲ್ಬೇಕಿತ್ತು. ಇವತ್ತು ನಾನೊಬ್ಬ ಶಾಸಕ ಅಷ್ಟೇ, ನನಗೀಗ ಆ ಭಾರ ಇಲ್ಲ, ಅದಕ್ಕೆ ಕಡಿಮೆ ಮಾತನಾಡ್ತಾ ಇದ್ದೀನಿ ಅಂತ. ಆದರೆ ರಾಜಕೀಯವನ್ನ ಅರೆದು ಕುಡಿದಿರೋ ಸಿದ್ದರಾಮಯ್ಯ ಸುಖ ಸುಮ್ಮನೆ ಸೈಲೆಂಟ್ ಆಗೋ ವ್ಯಕ್ತಿ ಅಲ್ಲ. ಕುರ್ಚಿ ಕಳ್ಕೊಂಡ ಶಾಕ್ ಮುಗಿದಿದೆ. ಕಳೆದ 2 ತಿಂಗಳಿಂದ ಬೆಂಗಳೂರಿನ ತಮ್ಮ ಆಪ್ತ ವಲಯದಲ್ಲಿ ರಹಸ್ಯ ಸಭೆಗಳು ನಡೆದಿವೆ. ಸಿದ್ದರಾಮಯ್ಯನವರ ನಿಜವಾದ ಅಸ್ತಿತ್ವ ಅಡಗಿರೋದೇ ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರ ಧ್ವನಿಯಾಗಿ. ಈಗ ಅದೇ ಶಕ್ತಿಯನ್ನ ಮತ್ತೊಮ್ಮೆ ಜಾಗೃತಗೊಳಿಸೋದಕ್ಕೆ ಸಿದ್ದು ಗ್ರೌಂಡ್ಗೆ ಇಳಿಯೋದಕ್ಕೆ ರೆಡಿಯಾಗಿದ್ದಾರೆ. ಕರ್ನಾಟಕದ ರಾಜಕಾರಣದಲ್ಲಿ ಅಹಿಂದ ಅನ್ನೋ ಪದವನ್ನೇ ಬ್ರ್ಯಾಂಡ್ ಆಗಿ ಬಳಸಿದ ಕೀರ್ತಿ ಸಿದ್ದರಾಮಯ್ಯ ಅವರದ್ದು. ಜಾತಿ ಸಮೀಕರಣಗಳನ್ನೇ ಉಲ್ಟಾಪಲ್ಟಾ ಮಾಡಿ ಅಧಿಕಾರದ ಗದ್ದುಗೆ ಏರಿದವರು ಇವರು. 2001ರಲ್ಲಿ ಶುರುವಾದ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ಈಗ ಬರೋಬ್ಬರಿ 25 ವರ್ಷ ತುಂಬುತ್ತಾ ಇದೆ. 2005ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಅಹಿಂದ ಸಮಾವೇಶ ಯಾವ ಮಟ್ಟಿಗೆ ಇತಿಹಾಸ ಸೃಷ್ಟಿಸಿತು ಅನ್ನೋದು ಎಲ್ರಿಗೂ ಗೊತ್ತು. ಈಗ ಅದೇ ಒಕ್ಕೂಟದ ಬೆಳ್ಳಿ ಹಬ್ಬ ಸೆಪ್ಟೆಂಬರ್ 6ರಂದು ನಡೀತಾ ಇದೆ. ಈ ಬೃಹತ್ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಪ್ರಮುಖ ಆಕರ್ಷಣೆಯಾಗಿ ಭಾಗವಹಿಸುವುದು ಪಕ್ಕಾ ಆಗಿದೆ. ಮೌನ ಮುರಿದು ವೇದಿಕೆ ಮೇಲೆ ನಿಲ್ಲಲಿರುವ ಸಿದ್ದರಾಮಯ್ಯ ಘರ್ಜನೆ ಹೇಗಿರಲಿದೆ ಅನ್ನೋದೇ ಸದ್ಯದ ಕುತೂಹಲ. ಈ ಸಮಾವೇಶದ ಅತಿ ದೊಡ್ಡ ವಿಶೇಷತೆ ಅಂದ್ರೆ ಇದು ಕಾಂಗ್ರೆಸ್ ಪಾರ್ಟಿಯ ಅಧಿಕೃತ ಕಾರ್ಯಕ್ರಮ ಅಲ್ಲ. ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನದಲ್ಲಿ ಪಕ್ಷದ ಚೌಕಟ್ಟು ಮೀರಿ ನಿಂತದ್ದು ತುಂಬಾ ಕಡಿಮೆ. ಆದ್ರೆ ಈಗ ಪಕ್ಷದ ಬಾವುಟ ಬದಿಗಿಟ್ಟು ಸಮುದಾಯದ ಬ್ಯಾನರ್ ಅಡಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ. ಸೆಪ್ಟೆಂಬರ್ 6ರಂದು ವೇದಿಕೆ ಹತ್ತಲಿರೋ ಸಿದ್ದು ಬಾಯಿಂದ ಬರೋ ಮಾತುಗಳು ಯಾರಿಗೆ ತಟ್ಟಲಿದೆ? ರಾಜ್ಯ ಸರ್ಕಾರದ ಮುಂದೆ ಹಿಂದುಳಿದ ವರ್ಗಗಳ ಪರವಾಗಿ ಹೊಸ ಷರತ್ತುಗಳನ್ನ ಮುಂದಿಡ್ತಾರಾ? ತಮ್ಮ ಮಾತು ಕಡೆಗಣಿಸಿದ್ರೆ ಮುಂದೆ ಪಕ್ಷಕ್ಕೆ ಕಷ್ಟವಾದೀತು ಅನ್ನೋ ಸಂದೇಶ ರವಾನಿಸ್ತಾರಾ? ಅಹಿಂದ ವೋಟ್ ಬ್ಯಾಂಕ್ ತನ್ನ ಕೈಯಲ್ಲೇ ಇದೆ ಅನ್ನೋದನ್ನ ಹೈಕಮಾಂಡ್ಗೆ ನೆನಪಿಸ್ತಾರ? ಈ ಪ್ರಶ್ನೆಗಳು ಈಗ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ. 1980ರ ದಶಕದಲ್ಲಿ ಗುಜರಾತ್ನಲ್ಲಿ ಮಾಧವ್ ಸಿನ್ಹಾ ಸೋಲಂಕಿ ಅವರು ಪ್ರಬಲ ಪಾಟೀದಾರ್ ಸಮುದಾಯದ ಎದುರು ಕ್ಷತ್ರಿಯ, ಹರಿಜನ, ಆದಿವಾಸಿ ಮತ್ತು ಮುಸ್ಲಿಮರನ್ನ ಒಗ್ಗೂಡಿಸಿ ಖಾಮ್ ಸೂತ್ರದ ಮೂಲಕ ಗೆದ್ದು ಬೀಗಿದ್ರು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರ ಪ್ರಾಬಲ್ಯದ ನಡುವೆ ಅಹಿಂದ ರಣತಂತ್ರ ಹೆಣೆದು ಬಿಜೆಪಿ ಜೆಡಿಎಸ್ ಮೈತ್ರಿಗಳನ್ನ ಧೂಳೀಪಟ ಮಾಡಿದವರು ಸಿದ್ದರಾಮಯ್ಯ. ಈಗ ಅದೇ ಹಳೆ ಖಡ್ಗಕ್ಕೆ ಮತ್ತೆ ಮಸೆದು ನಿಂತಿದ್ದಾರೆ. ಆದ್ರೆ ಈ ಬಾರಿಯ ಈ ಗುರಿ ಕೇವಲ ವಿರೋಧ ಪಕ್ಷಗಳಲ್ಲ, ಸ್ವಪಕ್ಷದಲ್ಲೇ ತಮ್ಮ ಸ್ಥಾನ ಮತ್ತು ಮಹತ್ವವನ್ನ ಗಟ್ಟಿಗೊಳಿಸಿಕೊಳ್ಳೋದು ಕೂಡ ಆಗಿದೆ ಅನ್ನೋದು ತಜ್ಞರ ಮಾತು. ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿತಾರೆ ಅಂದ್ರೆ ರಾಜಕೀಯದಲ್ಲಿ ಲೆಕ್ಕಾಚಾರಗಳು ತಲೆ ಕೆಳಗಾಗೋದು ಗ್ಯಾರಂಟಿ. ಸೆಪ್ಟೆಂಬರ್ 6ರ ಅಹಿಂದ ವೇದಿಕೆ ರಾಜ್ಯ ರಾಜಕಾರಣಕ್ಕೆ ಯಾವ ಹೊಸ ತಿರುವು ಕೊಡುತ್ತೆ? ಸಿದ್ದರಾಮಯ್ಯನವರ ಈ ನಡೆ ಕಾಂಗ್ರೆಸ್ಗೆ ಹೊಸ ಬಲ ತರುತ್ತಾ ಅಥವಾ ಹೈಕಮಾಂಡ್ಗೆ ಹೊಸ ತಲೆನೋವು ಆಗುತ್ತಾ? ನಿಮ್ಮ ಅನಿಸಿಕೆ ಏನು? ಸಿದ್ದರಾಮಯ್ಯ ಮತ್ತೆ ಸಮಾವೇಶದ ಮೂಲಕ ಅಖಾಡಕ್ಕೆ ಇಳಿತಾ ಇರೋದು ಸರಿಯಾದ ನಿರ್ಧಾರವೇ? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.